ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋ ಅಪ್ 21% ಇನ್ ನವೆಂಬರ್ 2025. ಈಕ್ವಿಟಿ ಮ್ಯೂಚುವಲ್ ಫಂಡ್ ಇನ್ಫ್ಲೋಸು 29,911 ಕ್ರೋರ್ಸ್ ಆಗಿದೆ ನವೆಂಬರ್ 2025. ಇದು 21.2% ಇನ್ಕ್ರೀಸ್ ಕಂಪೇರ್ ಟು ಅಕ್ಟೋಬರ್, ಆವಾಗ 24,690 ಕ್ರೋರ್ಸ್ ಆಗಿತ್ತು. ಟೋಟಲ್ AUM ಇಂಡಿಯನ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿದು 80.5 ಲ್ಯಾಕ್ ಕ್ರೋರ್ಸು, ಹಾಗೂ ಇದರಲ್ಲಿ ಈಕ್ವಿಟಿ AUM 35.66 ಲ್ಯಾಕ್ ಕ್ರೋರ್ಸ್ ಆಗಿದೆ ಕಂಪೇರ್ ಟು 35.39 ಲ್ಯಾಕ್ ಕ್ರೋರ್ಸ್ ಇನ್ ಅಕ್ಟೋಬರ್. ನ್ಯೂಸ್ ನಂಬರ್ 2, US ಫೆಡರಲ್ ರಿಸರ್ವ್ ಕಟ್ಸ್ ಇಂಟ್ರೆಸ್ಟ್ ರೇಟ್. ನಿನ್ನೆ ರಾತ್ರಿ US ಫೆಡರಲ್ ರಿಸರ್ವ್ ಒಂದು ಅನೌನ್ಸ್ಮೆಂಟ್ ಮಾಡಿದರು, ಇಂಟ್ರೆಸ್ಟ್ ರೇಟ್ಸನ್ನು 0.25% ಕಟ್ ಮಾಡ್ತೀವಿ ಅಂತ. ಹಾಗೂ ಇದು ಥರ್ಡ್ ಕನ್ಸರ್ಕ್ಯೂಟಿವ್ ರೇಟ್ ಕಟ್ಟು ಫ್ರಮ್ ಸೆಪ್ಟೆಂಬರ್ 2025. ಇದರ ಮುಂಚೆ ಆಲ್ಮೋಸ್ಟ್ 1 ಇಯರ್ಗಿಂತ ಜಾಸ್ತಿ ರೇಟ್ ಕಟ್ಟೇ ಆಗಿರಲಿಲ್ಲ. ಡಿಸೆಂಬರ್ 2024ಇಂದ ಸೆಪ್ಟೆಂಬರ್ 2025ವರೆಗೆ ರೇಟ್ ಕಟ್ ಮಾಡಿರಲಿಲ್ಲ. 2026 ಬರ್ತಾ ಇದ್ದಾಗೆ ಇನ್ವೆಸ್ಟರ್ಸ್ ನೋಡ್ತಾ ಇದ್ದಾರೆ, ಇಂಟ್ರೆಸ್ಟ್ ರೇಟ್ಸು ಕಂಟಿನ್ಯೂ ಆಗುತ್ತಾ ಕಟ್ ಮಾಡಲಿಕ್ಕೆ, ಅಥವಾ ಒಂದು ಪಾಸ್ ಕೊಡ್ತಾರಾ ಇಂಟ್ರೆಸ್ಟ್ ರೇಟ್ ಕಟ್ಟಿಗೆ. ನ್ಯೂಸ್ ನಂಬರ್ 3, SIP ನವಂಬರ್ ಇಸ್ 29,445 ಕ್ರೋರ್ಸ್. ನವಂಬರ್ ತಿಂಗಳಲ್ಲಿ ಟೋಟಲ್ SIP ಇನ್ವೆಸ್ಟ್ಮೆಂಟ್ಸ್ ಆಗಿದೆ ಮ್ಯೂಚುವಲ್ ಫಂಡ್ಸಲ್ಲಿ 29,445 ಕ್ರೋರ್ಸು. ಇದು ಸ್ಲೈಟ್ಲಿ ಲೋವರ್ ದೆನ್ ಅಕ್ಟೋಬರ್ ಫಿಗರ್. ಅಕ್ಟೋಬರಲ್ಲಿ 29,529 ಕ್ರೋರ್ಸ್ ಆಗಿತ್ತು. ಆದರೂ SIP ಲೆವೆಲ್ಲು ಆಲ್ ಟೈಮ್ ಹೈ ಹತ್ರನೇ ಇದೆ. ನಂಬರ್ ಆಫ್ SIP ಅಕೌಂಟ್ಸ್ ಆ್ಯಕ್ಟಿವ್ ಆಗಿರೋದು ನವಂಬರಲ್ಲಿ 9.43 ಕ್ರೋರ್ಸು. ಇದು ಸ್ಲೈಟ್ಲಿ ಲೋವರ್ ದೆನ್ 9.45 ಕ್ರೋರ್ಸ್ ಇನ್ ಅಕ್ಟೋಬರು. ಹಾಗೂ ಟೋಟಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಥ್ರೂ SIPಸು 16.53 ಲ್ಯಾಕ್ ಕ್ರೋರ್ಸು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಡಿಗೋ ಏರ್ಲೈನ್ಸ್ ಅವರು 10,000 ರೂಪಾಯಿ ವರ್ತು ಟ್ರಾವೆಲ್ ವಾಚರನ್ನು ಕೊಡ್ತಾ ಇದ್ದಾರೆ ಪ್ಯಾಸೆಂಜರ್ಸಿಗೆ. ಯಾರು 3ನೇ ತಾರೀಕು, 4ನೇ ತಾರೀಕು ಹಾಗೂ 5ನೇ ತಾರೀಕು ಅವರ ಫ್ಲೈಟ್ ಕ್ಯಾನ್ಸಲೇಷನ್ಸು ಅಥವಾ ಫ್ಲೈಟ್ ಡಿಲೇಸಿಂದ ಯಾರಿಗೆ ಡಿಸ್ಟರ್ಬೆನ್ಸು, ಇನ್ಕನ್ವೀನಿಯನ್ಸ್ ಆಗಿದೆ ಅಂತ. ಈ ಒಂದು ವೌಚರ್ಸ್ ಕೊಡ್ತಾ ಇರೋದು ರೀಫಂಡ್ ಬಿಟ್ಟ ಮೇಲೆ. ಯಾಕಂದರೆ ರೀಫಂಡ್ಸು ಗೌರ್ಮೆಂಟ್ ಹೇಳಿದರು ಅದೇನು ಅಮೌಂಟ್ ಕೊಟ್ಟಿದ್ದಾರೆ ಅದು ವಾಪಸ್ ಕೊಡಬೇಕು, ಯಾಕಂದರೆ ಫ್ಲೈಟ್ ಕ್ಯಾನ್ಸಲ್ ಆಯ್ತಂತ. ಇದು ಬಿಟ್ಟು ಇಂಡಿಗೋ ಅವರ ಕಡೆಯಿಂದ ಸ್ವಲ್ಪ ಗುಡ್ ವಿಲ್ಲನ್ನು ಡೆವಲಪ್ ಮಾಡಲಿಕ್ಕೆ ಟ್ರಾವೆಲ್ ವಾಚರ್ಸ್ ಕೊಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 140 ಪಾಯಿಂಟ್ ಅಪ್ಪು 25,899 ಕ್ಲೋಸ್ ಆಯಿತು, 0.54% ಅಪ್ಪು. ಸೆನ್ಸೆಕ್ಸು 427 ಪಾಯಿಂಟ್ಸ್ ಅಪ್ಪು 84,818 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇ ಸ್ಟಾಕ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಎಂಟರ್ಪ್ರೈಸಸ್ 2.99% ಅಪ್ಪು, ಇಟರ್ನಲ್ 2.72% ಅಪ್ಪು, ಜಿಯೋ ಫೈನಾನ್ಷಿಯಲ್ 2.61% ಅಪ್ಪು. ಟಾಪ್ ಲೂಸರ್ಸು ಏಷ್ಯನ್ ಪೇಂಟ್ 0.9% ಡೌನು, ಭಾರತಿ ಏರ್ಟೆಲ್ 0.67% ಡೌನು, ಆಕ್ಸಿಸ್ ಬ್ಯಾಂಕ್ 0.46% ಡೌನು. ಪಾಯಿಂಟ್ ನಂಬರ್ 3, ಟುಡೇ ಸ್ಟಾಕ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 3.03% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 2.93% ಅಪ್ಪು, ಡಿವಿಸ್ ಲ್ಯಾಬ್ 2.15% ಅಪ್ಪು. ಟಾಪ್ ಲೂಸರ್ಸು ಚೋಲಾ ಇನ್ವೆಸ್ಟ್ಮೆಂಟ್ 1.41% ಡೌನು, BPCL 1.08% ಡೌನು, ಬಜಾಜ್ ಹೋಲ್ಡಿಂಗ್ಸ್ 1.06% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,746 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,081 ಸ್ಟಾಕು, ಸೊ 62% ಅಪ್ಪು, 38% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII and DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,651 ಕ್ರೋರ್ಸ್ ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,752 ಕ್ರೋರ್ಸ್ ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,075 ಪರ್ ಗ್ರಾಮು, ಸಿಲ್ವರ್ 201 ರೂಪಾಯಿ ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 90.37 ರೂಪೀಸ್, €1 105.73 ರೂಪೀಸ್. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಟ್ರೆಂಟು 52 ವೀಕ್ ಲೋ 3,930, ಕ್ಲೋಸಿಂಗು 4,048. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.01% ಡೌನು, ಜಪಾನ್ 0.8% ಡೌನು, ಜರ್ಮನಿ 0.08% ಅಪ್ಪು, ಫ್ರಾನ್ಸ್ 0.48% ಅಪ್ಪು, UK 0.21% ಅಪ್ಪು, ಹಾಗೂ ನ್ಯಾಸ್ಡ್ಯಾಕು 0.36% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.